ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಸ್ವಾಭಿಮಾನಿ ಆಟೋ ಚಾಲಕ ಮಿತ್ರರಿಗೆ ಹಲ್ಸೂರು ಸಿಗ್ನಲ್ ಹತ್ರ ನಮ್ಮ ಆಟೋ ಚಾಲಕರು ಮುಂದೆ ಹೋಗ್ತಿದ್ರು. ಹಿಂದೆ ಬೈಕ್ ಸವಾರರು ಬರ್ತಿದ್ರು. ಆಟೋ ಮಡ್ಗಡೆಗೆ ಟಚ್ ಆಗಿ ಅವರು ಕೆಳಗಡೆ ಬಿದ್ದೋದ್ರು. ಬೈಕ್ ಸವಾರರು ಕೆಳಗಡೆ ಬಿದ್ದೋದ್ರು. ನಮ್ಮ ಆಟೋ ಡ್ರೈವರು ಗಾಡಿನ ನಿಲ್ಲಿಸ್ಬಿಟ್ಟು ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಮಾತುಕತೆ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಹತ್ರ ಬಂದಾದ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಆಟೋ ಚಾಲಕರು ಏನು ಅವ್ರಿಗೆ ಪರಿಹಾರ ಮಾಡಿಕೊಡ್ಬೇಕು ಅದನ್ನು ಕೂಡ ಮಾಡಿಕೊಟ್ಟಿದ್ರು. ಆಸ್ಪತ್ರೆಗೆಲ್ಲ 2,500 ಖರ್ಚು ಮಾಡಿದರು. ಅವ್ರಿಗೆ 5,000 ಅಮೌಂಟು ಕೂಡ ಕೊಟ್ಟಿದ್ದರು. ಅದಾದಮೇಲೆ ಬೈಕ್ ಸವಾರರು ನನಗೆ 75,000 ಕೊಡಬೇಕು, ಪರಿಹಾರ ಮಾಡಿಕೊಡ್ಬೇಕು ಅಂತ ನಮ್ಮ ಆಟೋ ಚಾಲಕರ ಮೇಲೆ ಉಲ್ಟಾ ಹೊಡೆದು ಕಂಪ್ಲೇಂಟ್ನ ಕೊಟ್ಟು ಹೋಗಿದ್ದಾರೆ. ಅವ್ರ ಮೇಲೂ ಕೂಡ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾಳೆ ಅದು ಪೊಲೀಸ್ ಸ್ಟೇಷನ್ ಕಡೆಯಿಂದ ಸಾಹೇಬರು ಬಗೆಹರಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡಿ, ಆಟೋ ಚಾಲಕರು ಒಂದು ತಿಳ್ಕೋಬೇಕು. ನೋಡಿ, ನಮ್ಮ ಸ್ವಾಭಿಮಾನಿ ಆಟೋ ಚಾಲಕರು ನಿಲ್ಲಿಸ್ಬಿಟ್ಟು ಅವ್ರಿಗೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಅವ್ರಿಗೇನು ಪರಿಹಾರ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ತೀನಿ ಅಂತಲೂ ಕೂಡ ಆ ಬೈಕ್ ಸವಾರ ನಮ್ಮ ಆಟೋ ಚಾಲಕರ ಮೇಲೆ ನನಗೆ ಇಷ್ಟ ಆಗಲ್ಲ. ಅವ್ರಿಗೆ ಕೈ ಮಾತ್ರ ಸ್ಕ್ರ್ಯಾಚ್ ಆಗಿರೋದು, ಕೈ ಸ್ವಲ್ಪ ಮಾತ್ರ ಸ್ಕ್ರ್ಯಾಚ್ ಆಗಿದೆ. ಅದಕ್ಕೆ 75,000 ಆಟೋ ಚಾಲಕನ ಹತ್ರ ಕೇಳಿದ್ರೆ ಎಲ್ಲಿ ತಂದು ಕೊಡ್ತಾನೆ ಸ್ವಾಮಿ 75,000? ಏನು 75,000 ಪ್ರಿಂಟ್ಔಟ್ ತಂದು ಕೊಡ್ತಾರೆ? ಇಲ್ಲಾದ್ರು 75,000 ದುಡಿಯೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ? ಅದರಿಂದ ಹಲ್ಸೂರು ಪೊಲೀಸ್ ಸ್ಟೇಷನ್ ಹತ್ರ ಬಂದು ಸಾಹೇಬ್ರು ನೇತೃತ್ವದಲ್ಲಿ ಸಾಹೇಬ್ರು ತುಂಬ ಸ್ಪಷ್ಟವಾಗಿ ಸ್ಪಂದನೆ ಕೊಟ್ಟರು. ಏಕೆಂದರೆ ಚಾಲಕರ ಕಷ್ಟ ಅವ್ರಿಗೆ ಗೊತ್ತು, ಆಟೋ ಚಾಲಕರ ಕಷ್ಟ ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ದಿನನಿತ್ಯ ನೋಡ್ತಾ ಇರ್ತಾರೆ, ಆಟೋ ಚಾಲಕರ ಜೀವನ ಏನು ಅನ್ನೋದನ್ನು ದಿನನಿತ್ಯ ನೋಡ್ತಾ ಇರ್ತಾರೆ. ಅದಾದಮೇಲೆ ತುಂಬ ಏಕವಚನದಲ್ಲೂ ಕೂಡ ಮಾತಾಡಿದ್ದಾರೆ ಬೈಕ್ ಸವಾರು ನಮ್ಮ ಆಟೋ ಚಾಲಕರಿಗೆ. ನೋಡಿ, ಎಷ್ಟು ಏಜ್ ಆಗಿದೆ, ಇಲ್ಲಾಂದರೆ ಒಂದು 60 ವರ್ಷ ಆಗಿದೆ ಪಾಪ ಅವರು. ಈ ವಯಸ್ಸಲ್ಲೂ ಕೂಡ ಅವ್ರು ಆಟೋ ಚಾಲಕರು ದುಡಿಮೆ ಮಾಡಿಕೊಂಡು ಊಟ ಮಾಡ್ತಾವ್ರೆ ಅಂತ ಹೇಳಿದ್ರೆ ಅವ್ರ ಕಷ್ಟನೂ ಕೂಡ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು 75,000 ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಆಯಿತು. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದೇನು ಕೋರ್ಟಲ್ಲಿ ಮಾತಾಡ್ಕೋತೀವಿ. ಏನೋ ಈಗ ಹಿಂದ್ಗಡೆ ಅವರೇ ಬಂದು ಮಡುಗಟ್ಟು ಹೆಚ್ಚಾಗಿ ಬಿದ್ದು ಅದಾದಮೇಲೆ ನಮ್ಮ ಆಟೋ ಚಾಲಕರು ಹೋಗಿ ಹೆಲ್ಪ್ ಮಾಡೋಕ್ಕೆ ಹೋದರೆ ಪರಿಹಾರನೂ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅದೆಲ್ಲ ಬಿಟ್ಟು ನನಗೆ 75,000 ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ತಂದು ಕೊಡ್ತಾರೆ? ಏನು ಅವ್ರ ಮನೆ ಮಾಡ್ತಾರಾ? ಅದರಿಂದ ಸ್ಟೇಷನ್ ಹತ್ರ ಬಂದು ಏನು ನಮ್ಮ ಚಾಲಕರ ಪರವಾಗಿ ನಿಂತು ಇವತ್ತಿನ ದಿನದಲ್ಲಿ ಅವ್ರಿಗೆ ಒಂದು ನ್ಯಾಯ ಕೊಡಿಸೋಂಥ ಒಂದು ಕೆಲಸ ಮಾಡಿದ್ದೀವಿ. ಪ್ರತಿಯೊಬ್ಬರು ಅಷ್ಟೇ, ಚಾಲಕರು ಒಗ್ಗರಾಟ ಆದರೆ ಇಂಥ ನನ್ನ ಮಕ್ಕಳು ನಮ್ಮ ಕರ್ನಾಟಕದಿಂದಲೇ ತುಲುಕ್ತಾರೆ, ದುಡ್ಗೋಸ್ಕರ ಬದುಕ್ತಾರೆ. ಇವರಿರಲ್ಲ 75,000 ಏನು ದುಡಿಯೋದೇನೋ ಈಜಿ ಅನ್ಕೊಬಿಟ್ಟವ್ರೆ. ಒಂದು ದಿನದಲ್ಲಿ 75,000 ದುಡ್ಬಿಟ್ಟು ಕೊಟ್ಬಿಡ್ತಾರೆ ಅನ್ಕೊಬಿಟ್ಟವ್ರೆ. 75,000 ದುಡಿಬೇಕಂತ ಹೇಳಿದ್ರೆ 2 ತಿಂಗಳು ಬೇಕು, 2-3 ತಿಂಗಳು ನಮ್ಮ ಆಟೋ ಚಾಲಕರಿಗೆ. ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ರೋಡ್ ಮೇಲೆ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ರೋಡ್ ಮೇಲೆ ಆಕ್ಸಿಡೆಂಟ್ ಅಲ್ದಾನೆ ಇನ್ನೇನು ಪ್ರಾಣಿಗಳು ಬಂದು ನಿಮ್ಮನ್ನು ಕಾಪಾಡಲ್ಲ. ಯಾವ್ದಾದ್ರು ಆಕ್ಸಿಡೆಂಟ್ ಆದಾಗ ನಮ್ಮ ಆಟೋ ಚಾಲಕರೇ ಆಕ್ಸಿಡೆಂಟು ಯಾರಿಗಾಗಿದೆ ಏನು ಅವ್ರ ಸಂಬಂಧಿಕರು ಯಾರು ಕೂಡ ಗೊತ್ತಿರಲ್ಲ. ತಗೊಂಡು ಹಾಸ್ಪಿಟ್ಲಿಗೆ ಇಮ್ಮಿಡಿಯೇಟ್ಲಿ ಸೇರಿಸ್ತಾರೆ. ₹1 ಕಾಸು ಇಸ್ಕೊಡಲ್ಲ. ಫ್ರೀ ಡೆಲಿವರಿ ಕರ್ಕೊಂಡು ಹೋಗ್ತಾರೆ. ಗರ್ಭಿಣಿಯವ್ರಿಗೆ ಉಚಿತ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಆರ್ಮಿಯವ್ರಿಗೆ ಫ್ರೀಯಾಗಿ ಕರ್ಕೊಂಡೋಗಿ ಬಿಡ್ತಾರೆ. ಈ ಥರ ಸೇವೆ ಮಾಡ್ಕೊಂಬಂದ್ರೆ ಆಟೋ ಚಾಲಕರ ಮೇಲೆ ದಬ್ಬಾಳೆ ಮಾಡ್ತೀರಾ? ಅವ್ರಿಗೆ ಸುಮ್ಮನೆ ಬರಲ್ಲ 75,000. ಅವರು ಕಷ್ಟಪಟ್ಟು ದುಡಿಬೇಕು. 2,500 ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದಾರೆ. 5,000 ಅವ್ರಿಗೆ ಪರಿಹಾರ ತಗೊಳ್ಳಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಬಿಟ್ಬಿಟ್ಟು ನೀವು 75,000 ಕೊಡಿ ಅಂತ ಹೇಳಿದ್ರೆ ಅವ್ರ ಮಕ್ಕಳು ಎಲ್ಲನೂ ಅವರು ಬೀದಿ ನಿಲ್ಲಿಸ್ಬಿಟ್ಟು ಅವ್ರ ಆಸ್ತಿ ಎಲ್ಲ ಮಾರಿ ನಿಮ್ಗೆ ಹೋಟೆಲ್ ತಂದು ಕೊಟ್ಬಿಡ್ಬೇಕು. ಪ್ರತಿಯೊಬ್ಬರು ಚಾಲಕರು ಏನೇ ಸಮಸ್ಯೆ ಆದರೆ ಪೊಲೀಸ್ ಸ್ಟೇಷನ್ ಇದೆ, ಒಂದು ಪೊಲೀಸ್ ಸ್ಟೇಷನಲ್ಲಿ ಬಗೆಹರಿಸ್ಕೊಳ್ಳಿ. ಪೊಲೀಸವರು ಅವರ ಒಂದು ಕೆಲಸ ಏನು ಅದನ್ನು ಮಾಡಿ ನಮ್ಗೇನು ನ್ಯಾಯ ಕೊಡಿಸ್ಬೇಕು ಅದನ್ನು ಕೊಡಿಸ್ತಾರೆ. ತುಂಬ ಹಲ್ಸೂರು ಪೊಲೀಸ್ ಸ್ಟೇಷನಲ್ಲಿ ತುಂಬ ಚೆನ್ನಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಇದೇ ಥರ ಹಲ್ಸೂರು ಪೊಲೀಸ್ ಸ್ಟೇಷನ್ ಅವ್ರಿಗೆ ನಮ್ಮೆಲ್ಲ ಚಾಲಕರು ಕೂಡ ನಮ್ಮ ಸಂಘಟನೆಯಿಂದ ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀವಿ. ನಾಳೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕಂಪ್ಲೇಂಟ್ ಕಾಪಿನ ಇಟ್ಕೊಂಡು ನಾಳೆ
ನಾವು ಆ ಗಾಡಿನ ರಿಲೀಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನೈಟು ಗಾಡಿ ಸ್ಟೇಷನಲ್ಲೇ ಇರುತ್ತೆ, ಅವ್ರದ್ದು ಕೂಡ ಇದೆ, ನಾಳೆ ರಿಲೀಸ್ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆ ಇನ್ನೊಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ಇದೇ 4ನೇ ತಾರೀಕು ಗುರುವಾರ RTA ಕಚೇರಿಗೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಮನವಿ ಪತ್ರನ ಸಲ್ಲಿಸೋಕ್ಕೆ ಹೋಗ್ತಿದ್ದೀವಿ. ಪ್ರತಿಯೊಬ್ಬರು ಚಾಲಕರು ಆ ಒಂದು ಸ್ಥಳಕ್ಕೆ ಬರಬೇಕು. ಗುರುವಾರ 4ನೇ ತಾರೀಕು ಬೆಳಿಗ್ಗೆ 12 ಗಂಟೆಗೆ ಪ್ರತಿಯೊಬ್ಬರೂ ಕೂಡ ಬರಬೇಕು. ಯಾಕೆಂದರೆ ಬೈಕ್ ಟ್ಯಾಕ್ಸಿಯಿಂದ ಎಷ್ಟು ಚಾಲಕರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಪ್ರತಿಯೊಬ್ಬರು ದಿನನಿತ್ಯ ನೋಡ್ತಾ ಇರ್ತೀರ. ಅದರಿಂದ ಪ್ರತಿಯೊಬ್ಬರೂ ಈ ಒಂದು RTA ಕಚೇರಿ ಮನವಿ ಪತ್ರ ಸಲ್ಲಿಸಕ್ಕೆ ಹೋಗ್ತಾ ಇದ್ದೀವಿ ಖಾಸಗಿ ಒಕ್ಕೂಟದಿಂದ. ಇದಕ್ಕೆ ಎಲ್ಲರೂ ಕೂಡ ಬಂದು ಕೈ ಜೋಡಿಸ್ಬೇಕು. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಏನು ಟಿವಿಲಿ ರೀಲ್ಸ್ ಮಾಡ್ದಂಗೆ ಮಾಡ್ತಾ ಇದ್ದೀನಿ ನೀನು.